ನಾನ್ ಲೇಸಿ ಏನಲ್ಲ, ಬಟ್ ಏನ್ ಮಾಡ್ತೀನಿ ಅಂದ್ರೆ ಐ ಜಸ್ಟ್ ಕೀಪ್ ಟೆಲಿಂಗ್ ಮೈ ಸೆಲ್ಫ್ ಇನ್ನ ಟೈಮ್ ಇದೆ, ನಾಳೆ ಮಾಡೋಣ ಅಂತ. ನಾಳಿದ್ದಾಗುತ್ತೆ, ನಾಳಿದ್ ನೆಕ್ಸ್ಟ್ ವೀಕ್ ಆಗುತ್ತೆ, ನೆಕ್ಸ್ಟ್ ವೀಕ್ ಸಂಡೇ ಆಗುತ್ತೆ, ಆ ಸಂಡೇ ನೆವರ್ ಕಮ್ಸ್. ಡೇಸ್ ಪಾಸ್ ಆಗುತ್ತೆ, ಬಟ್ ಪ್ಲಾನ್ ಮಾತ್ರ ಅಲ್ಲೇ ಇರುತ್ತೆ. ಫೋನ್ ಓಪನ್ ಮಾಡ್ತೀನಿ ಆಯ್ತಾ, ಜಸ್ಟ್ 5 ಮಿನಿಟ್ಸ್ ಅಂತ ರೀಲ್ಸ್ ಸ್ಕ್ರಾಲ್ ಮಾಡ್ತಾ 1 hour 2 hour ಟೈಮ್ ಹೋಗಿರೋದೇ ಗೊತ್ತಾಗಲ್ಲ. ಅಂಡ್ ಫನ್ನಿ ಪಾರ್ಟ್ ಏನ್ ಗೊತ್ತಾ, ನಾನು ಪೋಸ್ಟ್ಪೋನ್ ಮಾಡ್ತಿರೋ ವರ್ಕ್ ನಂಗೆ ಇಂಪಾರ್ಟೆಂಟ್. ಐ ಡೋಂಟ್ ಅವಾಯ್ಡ್ ವರ್ಕ್ ಬಿಕಾಸ್ ಐ ಡೋಂಟ್ ಕೇರ್. ಐ ಅವಾಯ್ಡ್ ಇಟ್ ಬಿಕಾಸ್ ಐ ಕೇರ್ ಟು ಮಚ್. ಬಿಕಾಸ್ ಐ ಆಮ್ ಸ್ಕ್ಯಾರ್ಡ್ ಇಟ್ ವೋಂಟ್ ಬಿ ಪರ್ಫೆಕ್ಟ್, ಫೇಲ್ ಆಗ್ಬಿಡ್ತೀನಿ ಅಂತ ಭಯ, ಅಂಡ್ ಸ್ಟಾರ್ಟ್ ಮಾಡಿ ಮುಗಿಸ್ಲಿಲ್ಲ ಅಂದ್ರೆ ಅಂತ ಭಯ. ಸೊ ನಾನು ವೇಟ್ ಮಾಡ್ತೀನಿ ಫಾರ್ ಮೋಟಿವೇಶನ್, ಫಾರ್ ಮೂಡ್, ಫಾರ್ ರೈಟ್ ಟೈಮ್. ಬಟ್ ನಿಜ ಏನ್ ಗೊತ್ತಾ, ಆ ರೈಟ್ ಟೈಮ್ ಬರೋದೇ ಇಲ್ಲ. ಡೇಸ್ ಕಳೆದೋಗುತ್ತೆ ಅಂಡ್ ಆಪರ್ಚುನಿಟೀಸ್ ಮಿಸ್ ಆಗುತ್ತೆ. ಅಂಡ್ ಐ ಸಿಟ್ ಹಿಯರ್ ಅಂಡ್ ವಂಡರಿಂಗ್ ವೈ ಐ ಆಮ್ ಸ್ಟಿಲ್ ಸ್ಟಕ್ ಅಟ್ ದ ಸೇಮ್ ಪ್ಲೇಸ್. ನಿಜ ಏನಂದ್ರೆ ಪ್ರೊಕ್ರಾಸ್ಟಿನೇಷನ್ ಇಸ್ ನಾಟ್ ಅಬೌಟ್ ಟೈಮ್, ಅದು ಭಯ. ಸ್ಟಾರ್ಟ್ ಮಾಡೋದಿಕ್ ಭಯ, ಟ್ರೈ ಮಾಡೋದಿಕ್ ಭಯ, ಅಂಡ್ ನಾನು ಫುಲ್ ಎಫರ್ಟ್ ಹಾಕಿದ್ರು ಏನಾಗ್ಬಿಡುತ್ತೋ ಅಂತ ಭಯ. ಬಟ್ ಏನ್ ಗೊತ್ತಾ, ಮೇ ಬಿ ಪರ್ಫೆಕ್ಟ್ ಇಲ್ಲ ಅಂದ್ರು ಸ್ಟಾರ್ಟ್ ಮಾಡದೇ ಇರೋದಕ್ಕಿಂತ ಬೆಟರ್ ಅನ್ಸುತ್ತೆ. ಸೊ ಟುಡೇ ಐ ವೋಂಟ್ ವೇಟ್ ಟು ಫೀಲ್ ರೆಡಿ. ಸುಮ್ನೆ ಸ್ಟಾರ್ಟ್ ಮಾಡ್ತೀನಿ, ಸ್ಲೋ ಆದ್ರೂ ಪರವಾಗಿಲ್ಲ, ಅಂಡ್ ಇವನ್ ಇಟ್ಸ್ ಮೆಸ್ಸಿ ಬಿಕಾಸ್ ಪ್ರೋಗ್ರೆಸ್ ಬಿಗಿನ್ಸ್ ದ ಮೊಮೆಂಟ್ ಎಕ್ಸ್ಕ್ಯೂಸಸ್ ಎಂಡ್. ಸೊ ಇಫ್ ಯು ಆರ್ ವಾಚಿಂಗ್ ದಿಸ್, ಏನಾದ್ರೂ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರೋದನ್ನ ಅವಾಯ್ಡ್ ಮಾಡ್ತಾ ಇದ್ರೆ, ಹಾಯ್, ನಾನು ನಿಮ್ ಟೀಮಲ್ಲಿ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ಸ್ಲೋಲಿ, ಇಂಪರ್ಫೆಕ್ಟ್ಲಿ, ಬಟ್ ಇವತ್ತೇನೆ. ಬಿಕಾಸ್ ಪ್ರೋಗ್ರೆಸ್ ಇಸ್ ಗ್ರೇಟರ್ ದನ್ ಪರ್ಫೆಕ್ಷನ್.